ಇದು 8th ಎ ಪ್ರೋಗ್ರಾಮು 5th ಸೆಮ್ಮು ವೆಬ್ ಲ್ಯಾಬ್ ಎಂದು ಪಿ ಎಚ್ ಪಿ ಇದು. ಫಸ್ಟ್ ಫೈಲ್ ಹೆಂಗ್ ಸೇವ್ ಮಾಡ್ತೀರಂದ್ರೆ ನ್ಯೂ ಫೋಲ್ಡರಲ್ಲಿ ಫಸ್ಟ್ ಝ್ಯಾಂಪ್ ಎಲ್ಲಿರುತ್ತೆ ಝ್ಯಾಂಪು ಅದ್ರ ಒಳಗಡೆ ಹೆಚ್ ಡಾಕ್ಸ್ ಅಲ್ಲಿ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಬೇಕು. ನಮ್ಮದೇ ಫೋಲ್ಡರ್ ಕ್ರಿಯೇಟ್ ಮಾಡಿ ಆ ಫೋಲ್ಡರ್ ಒಳಗಡೆ ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಇವಾಗ ನಾನು ಆಲ್ರೆಡಿ ಸೇವ್ ಮಾಡಿದ್ದೀನಿ PGM80. ಇದು ಕೌಂಟರ್ ಅನ್ನೋದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಫಸ್ಟ್ ಕೌಂಟರ್ ಇದ್ದಲ್ಲಿ 0 ಅಂತ ಕೊಡ್ತೀನಿ. 0 ಸೇವ್. ಇಲ್ಲಿ ಕೌಂಟರ್ ಅಂತ ಇದಕ್ಕೆ ಮತ್ತೆ ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಮಾಡಿವಂದ್ರೆ ಒಂದೊಂದು ಈಗ ನಮ್ಮ ಕಾಲೇಜಲ್ಲಿ ಫಸ್ಟ್ ಮಾಡಬೇಕಾದ್ರೆ ಹಂಗೆ ಡೈರೆಕ್ಟಾಗಿ ಮಾಡಿದ್ವಿ, ಅದು ವೆಬ್ ಪೇಜ್ ರೀಲೋಡ್ ಆದಂಗೆಲ್ಲ ಅದೇ ತೋರಿಸಿತ್ತು. ಆದರೆ ಇಲ್ಲಿ ಈಗ ನಾನು ಮಾಡುವಾಗ ಮತ್ತೆ counter.txt ಅಂತ ಫೈಲ್ ಕ್ರಿಯೇಟ್ ಮಾಡಕ್ಕೆ ಹೇಳ್ತು. ಅದಕ್ಕೆ ಮತ್ತೆ ಅದು ಪ್ರೋಗ್ರಾಮ್ ಎಲ್ಲಿ ಸೇವ್ ಮಾಡಿರ್ತೀವಿ ಅದೇ ಫೋಲ್ಡರಲ್ಲಿ counter.txt ಒಂದು ಫೈಲ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿ ಫಸ್ಟಿಗೆ 0 ಅಂತಾನೆ ಇಡಿ ಫಸ್ಟಿಗೆ, ಆಯ್ತಾ? ಇದೆಲ್ಲ ಫೈಲ್ ಫಸ್ಟ್ PHP ಪ್ರಿಂಟ್, ಇದು ಪ್ರಿಂಟ್ ಆಗುತ್ತಾ ಏನು ಹೆಡ್ಡಿಂಗ್ ರಿಫ್ರೆಶ್ ಪೇಜ್ ಅಂತ ಬರುತ್ತಾ. counter.txt ಒಂದು ಫೈಲ್ ಕ್ರಿಯೇಟ್ ಮಾಡಿರ್ತೀವಿ, ಆ ಫೈಲ್ನ ಫಸ್ಟು ರೈಟ್ ಮೋಡಾಗಿ ಇಡ್ತೀವಿ. ರೀಡ್ ಮೋಡ್ ಫಸ್ಟ್ ರೀಡ್ ಮಾಡುತ್ತೆ. ಆಮೇಲೆ ಆ ರೀಡ್ ಮಾಡಿರೋ ವ್ಯಾಲ್ಯೂನ ಹಿಟ್ಸ್ ಅದರಲ್ಲಿ ಸೇವ್ ಮಾಡುತ್ತಾ. ಈಗ ರೀಡ್ ಮಾಡಿರೋ ವ್ಯಾಲ್ಯೂ ಇಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಮತ್ತೆ ಹಿಟ್ಸಲ್ಲಿ ಸೇವ್ ಮಾಡುತ್ತೆ. ಇಲ್ಲಿಗೆ ಫೈಲ್ನ ಕ್ಲೋಸ್ ಮಾಡಬೇಕು. ಈಗ ರಿಫ್ರೆಶ್ ಆದಂಗೆಲ್ಲ ಇನ್ಕ್ರಿಮೆಂಟ್ ಆಗಬೇಕಲ್ಲ, ಅದಕ್ಕೆ ಇಟ್ಸ್ ಆಫ್ 0 ಇಲ್ಲಿ ++ ಅಂದರೆ ಅದು ಇನ್ಕ್ರಿಮೆಂಟ್ ಆಗುತ್ತೆ. ನಾವು ಯಾವಾಗ ರಿಫ್ರೆಶ್ ಮಾಡಿದಂಗೆಲ್ಲ ವೆಬ್ ಪೇಜನ್ನು ಇನ್ಕ್ರಿಮೆಂಟ್ ಆಗುತ್ತೆ. ಆಮೇಲೆ ಇನ್ಕ್ರಿಮೆಂಟ್ ಆಗಿದ್ದು ಬರೀಬೇಕಲ್ಲ, ಅದಕ್ಕೆ ನೆಕ್ಸ್ಟ್ ಇಲ್ಲಿ ರೈಟ್ ಮೋಡ್, W ಅಂದರೆ ರೈಟ್ ಮೋಡು, R ಅಂದರೆ ರೀಡ್ ಮೋಡ್. ನೆಕ್ಸ್ಟ್ ಅದು ಪ್ರಿಂಟ್ ಆಗಬೇಕಲ್ಲ, ಅದಕ್ಕೆ ಅದನ್ನು ವ್ಯಾಲ್ಯೂನ ಓದಿದ್ದನ್ನು ಪ್ರಿಂಟ್ ಮಾಡೋದು ಅಂದರೆ ಆ counter.txt ಫೈಲಲ್ಲಿ ಮತ್ತೆ ಇಟ್ಸ್ ಆಫ್ 0 ರೀಡ್ ಮಾಡಿ ಅದರಲ್ಲೇ ಬರೀತದ. ಆಮೇಲೆ ಇಲ್ಲಿಗೆ ಫೈಲ್ ಕ್ಲೋಸ್. ಲಾಸ್ಟಿಗೆ ಅದು ಡಿಸ್ಪ್ಲೇ ಮಾಡೋದು ಟೋಟಲ್ ನಂಬರ್ ಆಫ್ ವ್ಯೂಸ್ ಅಂದರೆ ಇಟ್ಸ್ ಆಫ್ 0ದಾಗ ಅಲ್ಲಿ counter.txt ದಾಗೆಲ್ಲ ಸೇವ್ ಇರುತ್ತೆ. ಹಂಗೆ ಅದು ಎಲ್ಲ ರೀಡ್ ಮಾಡಿದ್ದು ರೈಟ್ ಮಾಡಿದ್ದು ಎಲ್ಲ ಅದರಲ್ಲೂ ಸೇವ್ ಆಗಿರುತ್ತೆ. ಅದನ್ನ ಇಲ್ಲಿ ಪ್ರಿಂಟ್ ಮಾಡುತ್ತೆ. ಮತ್ತೆ ಇದ್ರದ್ದು ಏನಂತಂದ್ರೆ ನಾವು ಎಷ್ಟು ಸಲ ವೆಬ್ ಪೇಜ್ನ ರಿಫ್ರೆಶ್ ಮಾಡ್ತೀವಿ ಅಷ್ಟು ಸಲ ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಫಸ್ಟ್ ಝ್ಯಾಂಪನ್ನು ಓಪನ್ ಮಾಡಿ, ಝ್ಯಾಂಪ್ ಕಂಟ್ರೋಲ್ ಪ್ಯಾನಲ್, ಇದು ಅಪಾರ್ಚ್ ಒಂದೇ ಸ್ಟಾರ್ಟ್ ಮಾಡ್ಬೇಕು ಫಸ್ಟ್. ಮಿನಿಮೈಸ್, ನೀವು ಕ್ರೋಮಲ್ಲಿ ಮಾಡ್ತಿದ್ರೆ ಕ್ರೋಮ್, ಇಲ್ಲ ಅಂತಂದ್ರೆ ಬೇರೆ. ಇಲ್ಲಿ ಲೋಕಲ್ ಹಾಸ್ಟ್ ಅಂತ ಟೈಪ್ ಮಾಡ್ಬೇಕು ಫಸ್ಟ್. ಲೋಕಲ್ ಹಾಸ್ಟ್ / ನಾನು ವೆಬ್ ಲ್ಯಾಬ್ ಅಂತ ಸೇವ್ ಮಾಡಿದ್ದೆ ನೋಡಿ, ಏನಂತ ಸೇವ್ ಮಾಡಿದ್ದೆ, ಫೋಲ್ಡರ್ ವೆಬ್ ಲ್ಯಾಬ್. ಅದ್ರ ಒಳಗಡೆ ಯಾವ್ದು ರನ್ ಮಾಡಬೇಕು, PGM80. ಅದು ಫೈಲ್ ಯಾವುದು, PHP ಸೋರ್ಸ್ ಫೈಲ್. ಅದನ್ನೇ ಇಲ್ಲಿ ಟೈಪ್ ಮಾಡಿರೋದು. ಎಂಟರ್. ರಿಫ್ರೆಶ್ ಪೇಜ್ ಅಂತ ಫಸ್ಟಲ್ಲಿ ನಾನು ಇಟ್ಟಿದ್ದೆ 0 ಇಟ್ಟಿದ್ದೆ. ಇಲ್ಲಿ ಟೋಟಲ್ ನಂಬರ್ ಆಫ್ ವ್ಯೂಸ್ 1 ಅಂತ ಬಂತು ಫಸ್ಟ್ ಸಾರಿ ರಿಫ್ರೆಶ್ ಮಾಡಿವಿ ಅಂತ. ಇಲ್ಲಿ ನೋಡಿ ಒಂದು ನಿಮಿಷ, ಕೌಂಟರ್ ಇಲ್ಲಿ 1 ಅಂತ ಬಂತು. ಈಗ ಮತ್ತೆ ಇಲ್ಲಿ ರಿಫ್ರೆಶ್ ಮಾಡಬೇಕು. ಮಿನಿಮೈಸ್, ರಿಫ್ರೆಶ್, ಟು ಆಯ್ತು. ಮತ್ತೆ 3 ಇಲ್ಲೂ ಚೇಂಜ್ ಆಗ್ತಾ ಹೋಗ್ತಿರುತ್ತ. ಇಲ್ಲಿ 3 ಆಯ್ತಾ, ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಅದರಲ್ಲಿ ಎಷ್ಟಿತ್ತು ಅಂತ ರೀಡ್ ಮಾಡ್ಕೊಂಡು ಇಟ್ಕೊಂಡಿರುತ್ತೆ. ಅಪ್ಡೇಟ್ ಆದ್ಮೇಲೆ ಮತ್ತೆ ಅದ್ರಲ್ಲಿ ಬರೀತದೆ ವಾಪಸ್. ಇದೇ ಥರನೇ ಎಷ್ಟೆಲ್ಲ ಇದಾಗುತ್ತೆ ಅಷ್ಟೆಲ್ಲ ತೋರಿಸುತ್ತೆ. 8th ಎ ಪ್ರೋಗ್ರಾಮು ವೆಬ್ ಲ್ಯಾಬ್ ಎಂದು 5th ಸೆಮ್ ಎಂದು ಇದಿಷ್ಟೇ.
ಅಲ್ಲಿ ಮಾಡಬೇಕಾದ್ರೆ counter.txt ಅಂತ ಸೇವ್ ಮಾಡಿರಲಿಲ್ಲ ನಾವು ಟೆಕ್ಸ್ಟ್ ಫೈಲ್. ಫಸ್ಟ್ ಹಂಗೆ ಮಾಡಿ ನೋಡಿ. ಅಕಸ್ಮಾತ್ ಅದು ಬರಲಿಲ್ಲ ಅಂತಂದ್ರೆ counter.txt ಅಂತ ಒಂದು ಫೈಲ್ ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಮಾಡಿ ಆವಾಗ ಬರುತ್ತೆ. ಇಷ್ಟೇ ಇಡ್ತೀವಿ ಪ್ರೋಗ್ರಾಮ್. ಥ್ಯಾಂಕ್ ಯು.